ಹಲೋ, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೀಗ ಇಲ್ಲೇನು ನೋಡ್ತಾ ಇದ್ದೀರಾ, ಟಿ ನರಸೀಪುರ, ಮೈಸೂರು ಡಿಸ್ಟ್ರಿಕ್. ತುಂಬ ಜನಕ್ಕೆ ಗೊತ್ತೇ ಇರುತ್ತೆ, ಒಂದಷ್ಟು ಜನಕ್ಕೆ ಗೊತ್ತಿಲ್ಲದೇನೂ ಇರ್ಬೋದು. ಇದು ಮೈಸೂರು ಡಿಸ್ಟ್ರಿಕ್ನಲ್ಲಿ ಬರುತ್ತೆ, ಟಿ ನರಸೀಪುರ ಅಂತ. ಇದು ತಾಲೂಕು ಆ್ಯಂಡ್ ಟೌನ್ ಕೂಡ. ಇಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಈ 3 ದಿನ ಕುಂಭಮೇಳ ನಡೀತಾ ಇದೆ. ಇದೇನಪ್ಪ ಪ್ರಯಾಗ್ನಲ್ಲಲ್ವಾ ನಡೆಯೋದು ಅಂತ ಕನ್ಫ್ಯೂಷನ್ ಆಗ್ತಿದ್ಯಾ? ಖಂಡಿತ ಅಲ್ಲೂ ನಡೀತಿದೆ, ಜೊತೆಗೆ ಇಲ್ಲೂ ಕೂಡ ನಡೀತಾ ಇದೆ. ಅಲ್ಲಿಗಂತೂ ಹೋಗೋಕ್ಕಾಗಲ್ಲ, ಇಲ್ಲಾದರೂ ಹೋಗಿ ಬರೋಣ ಅಂತ ಹೇಳಿ ಬೆಳಗ್ಗೆನೆ ಹೊರಟು ಬಂದ್ಬಿಟ್ಟೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಜನ ಎಲ್ಲ ಸ್ನಾನಕ್ಕೆ ಈಗಾಗಲೇ ನೀರ್ಗಿಳ್ದಿದ್ದಾರೆ. ನೀವಿಲ್ಲೇನು ನೋಡ್ತಾ ಇದ್ದೀರಾ, ಕಾವೇರಿ, ಕಪಿಲ, ಸ್ಫಟಿಕ ಅನ್ನುವ 3 ನದಿಗಳ ಸಂಗಮ. ಇದುವೇ ತ್ರಿವೇಣಿ ಸಂಗಮ. ಹೌದು, ನಮಗೆ ಪ್ರಯಾಗಗಂತೂ ಹೋಗೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಇಷ್ಟು ಹತ್ರ ಇರುವಂತಹ ಸಂಗಮಕ್ಕಾದರೂ ಹೋಗಿ ಸ್ನಾನ ಮಾಡಿ ಆ ಪುಣ್ಯಕ್ಷೇತ್ರದಲ್ಲಿ ದೇವ್ರ ಕೈ ಮುಗಿದು ಬಂದರೆ ಏನೋ ಒಂದು ಸಮಾಧಾನ ಅಂತ ಹೇಳಿ ನಾನು ಕೂಡ ಹೋಗ್ಬಿಟ್ಟೆ. ಸೊ ನಂದು ಕೂಡ ಸ್ನಾನ ಆಯಿತು ಈ ಪುಣ್ಯಕ್ಷೇತ್ರದಲ್ಲಿ. ಮನ್ಸ್ಗೂ ಏನೋ ಒಂಥರ ಹಿತ ಅನ್ನಿಸ್ತು. ಸ್ನಾನ ಆದ ನಂತರ ದೇವ್ರ ದರ್ಶನ ಮಾಡಬೇಕು. ಇಲ್ಲಿ ಅಗಸ್ತೇಶ್ವರನ ದೇವಸ್ಥಾನ ಹಾಗೆ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ ಬಹಳ ಫೇಮಸ್ಸು ಟಿ ನರಸೀಪುರದಲ್ಲಿ. ತುಂಬ ಪುರಾತನ ಹಳೆಯ ದೇವಸ್ಥಾನ ಅಂತಾನೆ ಹೇಳ್ಬೋದು. ಈಗಾಗಲೇ ವಿಡಿಯೋ ನೋಡ್ತಿರೋರಲ್ಲಿ ಎಷ್ಟೋ ಜನಕ್ಕೆ ಇದು ಗೊತ್ತಿರುತ್ತೆ ಕೂಡ, ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆ ಕ್ಯೂನಲ್ಲಿ ದೇವ್ರ ದರ್ಶನ ಮಾಡೋಕೆ ಹೊರಟೆ. ನೀವು ನೋಡ್ತಾ ಇರ್ಬೋದು, ತುಂಬಾ ರಶ್ ಇದೆ. ಈ ರಶ್ನಲ್ಲೇ ನಾನು ಇಷ್ಟು ದೇವರ ದರ್ಶನ ಮುಗಿಸುವಷ್ಟರಲ್ಲಿ ತುಂಬಾ ಸಮಯ ತಗೊಳ್ತು. ನಾನೀಗ ಇಲ್ಲಿ ದರ್ಶನಕ್ಕೆ ನಿಂತಿರೋದು ಅಗಸ್ತೇಶ್ವರ ಸ್ವಾಮಿ ನೋಡೋಕೆ, ಅಂದ್ರೆ ಈಶ್ವರ ಶಿವನ ನೋಡೋಕ್ಕೆ. ಅದ್ರ ಜೊತೆಗೆ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಎಷ್ಟು ನಾಗರ್ಕಲ್ಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಎಣ್ಸೋಕ್ಕೂ ಆಗೋದಿಲ್ಲ. ಅಷ್ಟು ನಾಗರ್ಕಲ್ಲಿದೆ. ಒಂದಷ್ಟು ನಾಗರ್ಕಲ್ಲು ಮುಚ್ಚೋಗ್ಬಿಟ್ಟಿದೆ, ಗೊತ್ತಾಗತ್ತದು. ಸೊ ದೇವ್ರ ದರ್ಶನ ಆಯಿತು. ಅಲ್ಲಿಂದ ಮತ್ತೆ ಮುಂದಕ್ಕೆ ಹೊರಟೆ. ಈ ರೀತಿ ಕೊಳ ಈ ರೀತಿ ಕಾಣುತ್ತೆ. ಆದರೆ ಬರೋಂಥ ಜನಗಳಿಗೆ ಸ್ನಾನ ಮಾಡೋಕೆ ಅಂತಲೇ ಬೇರೆ ಜಾಗನ ನಿಗದಿಪಡಿಸಿರ್ತಾರೆ. ನಾವು ಎಲ್ಲಂದ್ರಲ್ಲಿ ನೀರಿಗಿಳಿದು ಸ್ನಾನ ಮಾಡೋ ಹಾಗಿಲ್ಲ. ಸೊ ಇದಾಗ್ತಾ ಮುಂದೆ ಹೋಗ್ತಾ ಹಾಗೆ ಹೊಟ್ಟೆ ಹಸಿತಾ ಇತ್ತು, ಯಾಕಂದ್ರೆ ಆಗಲೇ 10:30 ಆಗ್ಬಿಟ್ಟಿತ್ತು. ಸೊ ತಿಂಡಿ ಮಾಡೋಣ ಅಂತ ಹೇಳಿ ಇಲ್ಲೇ ಇಡ್ಲಿ ತಗೊಂಡು ತಿಂಡಿ ಮಾಡಿ ಮುಗಿಸ್ದೆ. ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ದೇವಸ್ಥಾನದಲ್ಲೇ ಅನ್ನದಾನ ಕೂಡ ಮಾಡ್ತಾ ಇದ್ರು. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ತುಂಬ ಜನ ಇಲ್ಲಿ ರೈಸ್ ಬಾತ್ ಮಾಡಿದ್ದಾರೆ. ಎಲ್ಲರೂ ತಗೊಂಡು ಊಟ ಮಾಡ್ತಾ ಕೂತ್ಕೊಂಡಿದ್ರು. ಫೈನಲ್ ಆಗಿ ಗುಂಜ ನರಸಿಂಹಸ್ವಾಮಿ ದೇವರ ದರ್ಶನ ಮಾಡಿದ್ರೆ ಇವತ್ತಿನ ನನ್ನ ಕಾರ್ಯಕ್ರಮ ಎಂಡ್ ಆಗ್ತಿತ್ತು. ಇಲ್ಲಿ ಬಂದರೆ ಸಿಕ್ಕಾಪಟ್ಟೆ ಕ್ರೌಡು. ಯಾಕಂದರೆ ಬೆಳಗ್ಗೆ ಬಂದಿದ್ದಕ್ಕೆ ಕಂಪೇರ್ ಮಾಡಿದ್ರೆ ಈಗ 11:30 ಅಷ್ಟರಲ್ಲಿ ತುಂಬ ಕ್ರೌಡ್ ಆಗಿಬಿಟ್ಟಿದ್ರು. ಆದ್ರೇನು ಮಾಡೋಕ್ಕಾಗಲ್ಲ, ದೇವ್ರ ದರ್ಶನ ಮಾಡಲೇಬೇಕಿತ್ತು. ಫೈನಲ್ ಆಗಿ ದೇವ್ರ ದರ್ಶನ ಕೂಡ 1.5 ಗಂಟೆ ಕಾಲ ಕ್ಯೂವಲ್ಲಿ ನಿಂತ್ಕೊಂಡು ಮಾಡಿ ಮುಗಿಸ್ದೆ. ಮನಸ್ಸಿಗೆ ಖಂಡಿತವಾಗ್ಲೂ ತುಂಬ ಸಮಾಧಾನ ಆಯಿತು. ಇವತ್ತಿನ ನನ್ನ ಈ ಮಿನಿ ಬ್ಲಾಗ್ ಹೀಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಬಾಯ್ ಬಾಯ್.